ಉಡಾಯಿಸೋ ಖಾರ ಬಣ್ಣ ರುಚಿಯನ್ನು ನೀಡುತ್ತದೆ. ಆಚಿ ಮೆಣಸಿನ ಪುಡಿ ಚಿಂದಿ ಉಡಾಯಿಸೋ ಖಾರ ಬಣ್ಣ ರುಚಿ. ಇದು ಟಾರ್ಗೆಟ್ ಆಗಿ ಇಟ್ಕೊಂಡಿದ್ದಾರೋ ಇಲ್ವೋ ಅಂತ ನೀವು ಅವ್ರನ್ನೇ ಪ್ರಶ್ನೆ ಮಾಡಬೇಕಾಗಿದೆ. ಆದರೆ ಕೆಲವು ಸಂಗತಿಗಳು ಇದ್ದಾವೆ. ಒಂದು, ಪ್ರಾಧಿಕಾರವನ್ನು ಸೃಷ್ಟಿಸುವುದು ಈ ಸರ್ಕಾರನೇ ಮಾಡಿರ್ತಕ್ಕಂಥದ್ದು. ಆ ಬೆಟ್ಟವನ್ನು ಅವರ ನಿಯಂತ್ರಣದಲ್ಲಿ ತಗೊಳ್ಳಿಕ್ಕೆ ಅವರು ಪ್ರಯತ್ನವನ್ನು ಮಾಡಿದ್ದಾರೆ. ಜೊತೆಗೆ ಇಲ್ಲಿ ಒಂದು ಚಾಮುಂಡಿ ಬೆಟ್ಟ ಒಂದೇ ಅಲ್ಲ, ಅಲ್ಲಿ ಆಂಜನೇಯ ದೇವಸ್ಥಾನ ಬೆಂಗಳೂರಲ್ಲಿರೋದು ಕೂಡ ಒಂದು ಸರ್ಕಾರದ ನಿಯಂತ್ರಣಕ್ಕೆ ತಗೊಂಡಿದ್ದಾರೆ. ಬರೀ ಹಿಂದೂ ದೇವಸ್ಥಾನ ದೇವಾಲಯಗಳನ್ನು ಗುರಿ ಇಟ್ಕೊಂಡು ಇದು ಸರ್ಕಾರದ ನಿಯಂತ್ರಣಕ್ಕೆ ತಗೊಳ್ತಾ ಇರೋದು ನಾವು ಈ ರಾಜ್ಯ ಸರ್ಕಾರ, ಈ ಕಾಂಗ್ರೆಸ್ ಆಡಳಿತದಲ್ಲಿರುವಾಗ ನಾವು ನೋಡ್ತಾ ಇದ್ವಿ. ಜೊತೆಗೆ ಇಂಥ ಒಂದು ಹಿಂದೂ ಧರ್ಮಕ್ಕೆ, ಹಿಂದೂ ಭಾವನೆಗೆ ಧಕ್ಕೆ ಕೊಡುವಂಥದ್ದು ಹೇಳಿಕೆಗಳು ಹೆಚ್ಚಾಗ್ತಾ ಬಂದಿದ್ದಾವೆ. ಇದು ನಿಜಕ್ಕೂ ಒಂದು ಖಂಡನೀಯ ಬೆಳವಣಿಗೆ. ಸತ್ಯ. ಅದಕ್ಕಾಗಿ ನಾವು ಕೂಡ ನಿಮ್ಮ ಮುಂದೆ ಒಂದು ಬೆಳಗ್ಗೆ ಎಲ್ಲ ಪೂಜೆ ನಡೀತಾ ಇರುವಂಥದ್ದು ಅರಮನೆಯಲ್ಲಿ, ಅದು ಬಿಟ್ಟು ಬಂದು ನಿಮಗೆ ಇಂಥ ಒಂದು ಧರ್ಮದಕ್ಕೆ ಒಂದು ಧಕ್ಕೆ ಕೊಡುವಂಥದ್ದು ಹೇಳಿಕೆಗಳು ಅತ್ಯಂತ ಖಂಡನೀಯ. ಮತ್ತು ನಾವು ಇರೋ ಚೌಕಟ್ಟಿನಲ್ಲಿ ಇದ್ರ ಬಗ್ಗೆ ಕ್ರಮ ತಗೋಬೇಕಾಗಿದೆ, ನಮ್ಮ ವಿರೋಧವನ್ನು ವ್ಯಕ್ತಪಡಿಸಬೇಕಾಗಿದೆ, ನಮ್ಮ ಆಕ್ರೋಶವನ್ನು ವ್ಯಕ್ತಪಡಿಸಬೇಕಾಗಿ ನಿಮ್ಮ ಮುಂದೆ ನಿಂತಿದ್ದೀವಿ. ಇಂಥ ಖಂಡನೀಯ ಹೇಳಿಕೆಗಳು ನಿಜಕ್ಕೂ ನಾವು ಒಪ್ಪೋದಿಲ್ಲ. ಮತ್ತು ಜವಾಬ್ದಾರಿಯುತ ಸ್ಥಾನದಲ್ಲಿರುವಂಥದ್ದು ಉಪಮುಖ್ಯಮಂತ್ರಿಗಳು, ಅವರ ಒಂದು ಸ್ಥಾನದಿಂದ ಇದೆಲ್ಲ ಬರೋದು ನಿಜಕ್ಕೂ ನಮಗೆ ಆಘಾತಕಾರಿ ಅಂತ ಹೇಳಬೇಕು. ಧಾರ್ಮಿಕ ಕ್ಷೇತ್ರಗಳಲ್ಲಿ, ಧಾರ್ಮಿಕ ಕೆಲಸಗಳಲ್ಲಿ ರಾಜಕಾರಣ ಆಗ್ತಾ ಇದೆ ಅಂತ ಅನ್ಸಲ್ವಾ ಇತ್ತೀಚಿನ ದಿನಗಳಲ್ಲಿ? ಧಾರ್ಮಿಕ ಸ್ಥಳಗಿಂತ ಹಿಂದೂ ಸ್ಥಳಗಳಲ್ಲಿ ರಾಜಕೀಯ ಆಗ್ತಾ ಇದೆ. ಬಹುಶಃ ನಾವು ಬೇರೆ ಬೇರೆ ಕ್ಷೇತ್ರದಲ್ಲಿ ಧರ್ಮಸ್ಥಳದಲ್ಲೂ ನೋಡ್ಬೋದು. ನಾನು ಅಲ್ಲಿ SIT ನಡೀತಾ ಇರೋ ಸಂದರ್ಭದಲ್ಲಿ ನಾನು ಹೇಳಿದೆ, ನಾವು ಜಾಸ್ತಿ ಹೇಳೋಕ್ಕೆ ಹೋಗಲ್ಲ, ಆದರೆ ದಿನಕ್ಕೊಂದು ಸತ್ಯ ಬರ್ತಾ ಇದೆ. ಮತ್ತು ಯಾವ ರೀತಿಯ ಪೂರ್ತಿ ಪ್ರಕ್ರಿಯೆನೂ ಕೂಡ ನಡೆದಿದೆ, ಅದರದ್ದು ಕೂಡ ನಮಗೆ ಭಾಳ ಪ್ರಶ್ನೆಗಳಿದ್ದಾವೆ. ಆದರೆ ಇವತ್ತು ನಾವು ನಿಂತಿರೋದು ಈ ಒಂದು ಹೇಳಿಕೆಯ ಹಿನ್ನೆಲೆಯಲ್ಲಿ ಅತ್ಯಂತ ಖಂಡನೀಯ ಮತ್ತು ಆಘಾತಕಾರಿ ಒಂದು ಹೇಳಿಕೆ.